ಹಲೋ ಫ್ರೆಂಡ್ಸ್, ನಾವಿವತ್ತು ಮೊಸ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ನಮ್ಗೆ ಈಗಾಗಲೇ ಗೊತ್ತಿದೆ ಮೊಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಹೌದಾ? ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂದ್ರೆ HCF. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತು ನೋಡಿ, ಇವತ್ತಿನ ಲೆಕ್ಕದಲ್ಲಿ 4 ಮತ್ತು 6ರ ಮೊಸವನ್ನು ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಇವತ್ತಿನ ನಾವು ಮೊಸ ಲೆಕ್ಕಗಳನ್ನ ಯಾವ ವಿಧಾನದಿಂದ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ವಿಧಾನ. ಹೌದಾ? ಈ ವಿಧಾನದ ಮೂಲಕ ನಾವು ಏನ್ ಮಾಡ್ಬೇಕಾಗಿದೆ? ಮೊಸವನ್ನ ಕಂಡುಹಿಡಬೇಕಾಗಿದೆ. ನೋಡಿ, ಇವತ್ತಿನ ಲೆಕ್ಕಗಳನ್ನ ಯಾವ ರೀತಿಯಾಗಿ ಮಾಡೋಣ ಬನ್ನಿ. ಹೌದಾ? ಮೊದಲನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ, 4 ಮತ್ತು 6. ಹೌದಾ? 4, 6 ಈ ರೀತಿಯಲ್ಲಿ ಬರ್ಕೋಬೇಕು. ಹಾಗಾದ್ರೆ ಮೊಸ ಕಂಡುಹಿಡಿದ ಹೇಗಂದ್ರೆ ಇವೆರಡು ಯಾವ ಒಂದೇ ಮಗ್ಗಿಯಲ್ಲಿ ಭಾಗ ಹೋಗುತ್ತವೆ ಅಂತೇಳಿ ನಾವು ತಿಳ್ಕೋಬೇಕು. ನೋಡಿ, 4 ಇದೆ, 6 ಇದೆ. ಹಾಗಾದ್ರೆ 4 ಅನ್ನುವಂಥದ್ದು ಸಮಸಂಖ್ಯೆ, 6 ಅನ್ನುವಂಥದ್ದು ಕೂಡ ಸಮಸಂಖ್ಯೆ. ಸಮಸಂಖ್ಯೆ ಯಾವತ್ತಿದ್ರು 2ರಿಂದ ಭಾಗ ಹೋಗ್ತಾ ಇದೆ. 2 2 2 3. ಹೌದಾ? ಈಗ ನೋಡಿ, 2 ಬೆಸ ಸಂಖ್ಯೆ ಸಮಸಂಖ್ಯೆ ಇತ್ತು, 3 ಬೆಸ ಸಂಖ್ಯೆ ಇತ್ತು. ಹಾಗಾದ್ರೆ ಇವೆರಡು ಕೂಡ ಒಂದೇ ಮಗ್ಗಿಯಲ್ಲಿ ಭಾಗ ಹೋಗುದಿಲ್ಲ ಅಂದಾಗ ಈ ಲೆಕ್ಕ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಹಾಗಾದ್ರೆ ಇಲ್ಲಿ ಬಂದಂತ ಉತ್ತರ ಎಷ್ಟು? 2. ಹಾಗಾದ್ರೆ ಈ ಲೆಕ್ಕದ ಎಷ್ಟಂದ್ರೆ 2. ಅಂದ್ರೆ ಇಲ್ಲಿ ಬರುವಂತಹ ಸಂಖ್ಯೆ ಇವಷ್ಟು ಸಂಖ್ಯೆಯಿಂದ ಭಾಗಿಸಲ್ಪಡಬೇಕು. ಹೌದಾ? ಅಂದಾಗ ಮಾತ್ರ ನಾವು ಇಲ್ಲಿ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು. ಅಂತ ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಬೇಕು. ಬನ್ನಿ, 2ನೇ ಲೆಕ್ಕವನ್ನು ಮಾಡೋಣ. ಏನ್ ಕೊಟ್ಟಿದ್ದಾರೆ ನೋಡೋಣ. 15 ಮತ್ತು 18. ಹಾಗಾದ್ರೆ 15 ಮತ್ತು 18 ಇಲ್ಲ ನೋಡಿ, 18 2ರಿಂದ ಭಾಗ ಹೋಗ್ತಾ ಇದೆ, 15 ಹೋಗಲ್ಲ. 15 ಅನ್ನುವಂಥದ್ದು 5ರಿಂದ ಭಾಗ ಹೋಗುತ್ತೆ, ಆದ್ರೆ 18 5ರಿಂದ ಭಾಗ ಹೋಗಲ್ಲ. ಹಾಗಾದ್ರೆ ಇವೆರಡೂ ಸಂಖ್ಯೆಗಳು ಒಂದೇ ಮಗ್ಗಿಯಿಂದ ಭಾಗ ಹೋಗಬೇಕು. ಅಂತದ್ದು ಯಾವ್ದಿದೆ ಅಂದ್ರೆ 3 ಇದೆ. ನೋಡಿ, 3 5ಲೇ 15, 3 6ಲೇ 18. ಹೌದಾ? ಈಗ ನೋಡಿ, ಇಲ್ಲಿ 5 ಇದೆ, ಇಲ್ಲಿ 6 ಇದೆ. ಇವೆರಡು ಕೂಡ ಒಂದೇ ಮಗ್ಗಿಯಲ್ಲಿ ಭಾಗ ಹೋಗೋದಿಲ್ಲ ಅಂದ್ರೆ ಈ ಲೆಕ್ಕ ಇಲ್ಲಿಗೆ ಮುಕ್ತಾಯವಾಯಿತು. ಹಾಗಾದ್ರೆ ಇದ್ರ ಉತ್ತರ ಎಷ್ಟು ಬಂತು? 3. ಹಾಗಾದ್ರೆ ಎಷ್ಟಾಯ್ತು? 3. ಇದು ಯಾವುದರ ಮೊಸ? 15 ಮತ್ತು 18ರ ಮೊಸ 3. ಇಲ್ಲಿ ನೋಡಿ, 4 ಮತ್ತು 6ರ ಮೊಸ 2. ಹೌದಾ? ಇದೇ ರೀತಿಯಾಗಿ ಇನ್ನೆರಡು ಲೆಕ್ಕಗಳನ್ನ ಬಿಡಿಸೋಣ ಬನ್ನಿ. ಹೌದಾ? ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, 45 90. ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ 5 ಇದೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 0, ಬಿಡಿ ಸ್ಥಾನದಲ್ಲಿ 5 ಇದ್ರೆ ಅವು ಆ ಸಂಖ್ಯೆಗಳು 5ರಿಂದ ಭಾಗ ಹೋಗುತ್ತವೆ ಅಂತೇಳಿ ನಮ್ಗೆ ಗೊತ್ತಿದೆ. ನೋಡಿ, 5 ಬರೆಯೋಣ. 5 ಎಷ್ಟೇ 45, 5 ಮೊದಲೇ 45. ಹೌದಾ? ಇಲ್ಲಿ ನೋಡಿ, ಭಾಗಿಸ್ಬೇಕಾಗಿದೆ. 5 ಒಂದಲೇ 5, 4 ಉಳಿತು. ಹೌದಾ? 4 ಆದ್ರೆ ಮುಂದ್ 0 ಇದೆ, 45, 5 8ಲೇ. ಈಗ ನೋಡಿ, 9 ಮತ್ತು 18 ಬಂದಿದೆ. ಹಾಗಾದ್ರೆ ಇವೆರಡು ಯಾವ ಮಗ್ಗಿಯಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ 3ರ ಮಗ್ಗಿಯಲ್ಲಿ. 3 3ಲೇ 9, 3 6ಲೇ 18. ಮತ್ ನೋಡಿ, ಇಲ್ಲಿ 3 ಬಂತು, ಇಲ್ಲಿ 6 ಬಂತು. ಇವು ಎರಡು ಕೂಡ ಒಂದೇ ಮಗ್ಗಿಯಲ್ಲಿ ಹೋಗ್ತಾ ಇದ್ದಾವೆ. 3 3 1ಲೇ 3 2. ಹೌದಾ? ನೋಡಿ, ಇಲ್ಲಿ 2 ಅಷ್ಟೇ ಹೇಳ್ತು, ಅದನ್ನ ಹಾಗೆ ಬಿಟ್ಬಿಡಿ. ಹಾಗಾದ್ರೆ ಇಲ್ಲಿ ಏನ್ ಬಂತು? 5 3 3. ಹಾಗಾದ್ರೆ ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ನಾನು ಗುಣಿಸ್ಬೇಕು. ನೋಡಿ, 5 5 ಗುಣಿಸು 3 ಗುಣಿಸು 3 ಅಂದ್ರೆ 5 3ಲೇ 15, 15 3ಲೇ 45. ಹಾಗಾದ್ರೆ ಎಷ್ಟು ಬಂತು? 45. ಇಲ್ಲಿ ಬಂದಂತ ಇವೇ ಏನಾಗಿದ್ದಾವೆ? ಅವಿಭಾಜ್ಯ ಅಪವರ್ತನಗಳು. 5 3ಲೇ 15, 15 3ಲೇ 45. ಇದೇ ಏನಾಯ್ತು? ಯಾವುದರ ಒಂದು ಮೊಸ
45 ಮತ್ತು 90ರ ಮೊಸ ಎಷ್ಟಾಯ್ತು? 45 ಆಗಿದೆ. ಹೌದಾ? ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಮಾಡೋಣ. 25 ಮತ್ತು 100ರ ಮೊಸ. ಇಲ್ಲಿ ನೋಡಿ, ಕೊನೆಯಲ್ಲಿ 5 ಇದೆ, ಇಲ್ಲಿ 0 ಇದೆ. 5 ಮತ್ತು 0 ಬಂದ್ರೆ 5ರಿಂದ ಭಾಗ ಹೋಗ್ತಾ ಇದ್ದೇವೆ. 5 ಐದ್ಲೆ 25 ಆಯ್ತು. 5 ಎರಡ್ಲೆ 10 ಆಯ್ತು. 0 0. ಹೌದಾ? ನೋಡಿ, ಇಲ್ಲಿ 5 ಇದೆ, ಇಲ್ಲಿ 20 ಇದೆ. ಹಾಗಾದ್ರೆ ಇವೆರಡು 5ರಿಂದ ಭಾಗ ಹೋಗುತ್ತವೆ. 5 ಒಂದಲೇ 5 ನಾಲ್ಕಲೆ. ಹೌದಾ? ನೋಡಿ, ಇಲ್ಲಿ 1 ಬಂತು, ಇಲ್ಲಿ 4 ಬಂತು. ಹಾಗಾಗಿ ಇವೆರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗಲ್ಲ ಅಂದ್ಮೇಲೆ ಇವನ್ನಷ್ಟೇ ಬರ್ಕೋಬೇಕು. ನೋಡಿ, ಏನು ಉಳಿತು? 5. 5 ಗುಣಿಸು 5. ಇವನ್ನ ಈ ರೂಪದಲ್ಲಿ ಬರ್ಕೋಬೇಕು. 5 ಇಲ್ಲೇ ಎಷ್ಟಾಯ್ತು? 25. ಹಾಗಾಗಿ 25 ಏನಾಯ್ತು? ಮೊಸ. ಮೊಸ ಈಕ್ವಲ್ ಟು 25. 25 ಮತ್ತು 100ರ ಮೊಸ 25 ಆಯ್ತು. 45 ಮತ್ತು 90ರ ಮೊಸ 45 ಆಯ್ತು. ಈ ರೀತಿಯಾಗಿ ನಾವು ಮೊಸ ಲೆಕ್ಕಗಳನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.